ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ ಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಆದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲು ಈ ಥರ ಗೋಧಿ ಮಣಿ ಸಿಗುತ್ತೆ ನೋಡಿ, ವೀಟ್ ಬೀಡ್ಸ್ ಅಂತಾರೆ. ಗೋಧಿ ಶೇಪಲ್ಲಿದೆ. ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಒಂದು ನಾಟ್ ಹಾಕ್ಕೊಳ್ಳಿ ಎಡ್ಜಲ್ಲಿ, ಯಾಕಂದರೆ ಅದು ಎಳೆ ಬಿಟ್ಕೋಬಾರ್ದು ಅಂತ. ಒಂದು ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ, ಇದನ್ನು ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೈನ್ ಹಾಕ್ಕೊಂಬಿಟ್ಟು, ನಮಗೆ ಲಾಕಿಂಗಿಗೆ ಬೇಕಾಗುತ್ತೆ. ಸೊ ಒಂದು ಚೈನ್ ಹಾಕ್ಕೊಂಬಿಟ್ಟು ಅದನ್ನು ಉದ್ದ ಮಾಡಿಕೊಂಡು ಇದನ್ನು ಪಾಸ್ ಮಾಡ್ಕೊಳ್ಳಿ ಬೀಡನ್ನ. ಇದನ್ನು ಈ ಥರ ಎಳೆದುಬಿಟ್ಟು ಟೈಟ್ ಹಾಕ್ಕೊಳ್ಳಿ, ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್ ಲಾಕ್ ಮಾಡಿದ ಮೇಲೆ ದಾರ ಹೀಗೆ ಉದ್ದ ಮಾಡಿಕೊಂಡು ಇನ್ನೊಂದು ಬೀಡ್ ಹಾಕ್ಕೊಳ್ಳೋಣ. ಇದನ್ನು ಪಾಸ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಚೈನ್ ಹಾಕಿ ನೋಡಿ, ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ವ, ಆ ಚೈನಲ್ಲಿ ನೀವು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೆ ಈ ಥರ ಸ್ಲಿಪ್ ಸ್ಟಿಚ್ ತೊಗೋಬೇಕು ನೋಡಿ. ನಿಮ್ಗೆ ಇಲ್ಲಿ ಗ್ಯಾಪ್ ಬರಬೇಕು ಒಂಚೂರು. ಸೊ ಇಲ್ಲಿ ಒಂದು ಚೈನ್ ಹಾಕಿ ತಿರುಗಿಸ್ಕೊಳ್ಳೋಣ. ಬೀಡನ್ನ ತಿರುಗಿಸ್ಕೊಂಡು 2 ಸರಿ ದಾರ ಸುತ್ತಕೊಂಡು ನೋಡಿ, ಈ 2 ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಈ ಥರ ಟ್ರಬಲ್ ಕ್ರೋಶ ಹಾಕ್ಕೋಬೇಕು. 2 ಸರಿ ಸುತ್ಕೋಬೇಕು ದಾರ ನೋಡಿ. ಒಂದು ಸರಿ 2 ದಾರದಿಂದ ಹೊರಗಡೆಗೆ ಬರ್ತೀವಿ, ಇನ್ನೊಂದು ಸರಿ 2 ದಾರದಿಂದ ಬರ್ತೀವಿ, ಇನ್ನೊಂದು ಸರಿ 2 ದಾರದಿಂದ ಬರಬೇಕು, 3 ಸರಿ. ಈ ಥರ ಇಲ್ಲಿ ಹಾಕ್ಕೊಳ್ತಾ ಹೋಗೋಣ. ಆ 2 ಚೈನು ಲೆಕ್ಕಕ್ಕೆ ತೊಗೊಳ್ಳೋದು ಬೇಡ, ಜಸ್ಟ್ ಒಂದು ಶೇಪ್ಗೋಸ್ಕರ ನಾವು ಅಲ್ಲಿ 2 ಚೈನ್ ಹಾಕ್ಕೋತೀವಿ. ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇರೋ ಡಿಸೈನ್ಸ್ ಎಲ್ಲ ಇವಾಗ ನೀವು ಬರೀ ಸೀರೆಗೆ ಅಂತ ಹಾಕ್ಕೊಳ್ಳೋಂಗಿಲ್ಲ. ನೀವು ಕಿವಿಗೆ ಇಯರಿಂಗ್ಸ್ ಥರ ಮಾಡ್ಕೋಬೋದು, ಮತ್ತು ಬ್ಲೌಸಿಗೆ ಸ್ಲೀವ್ಸ್ಗೆಲ್ಲ ಹಾಕ್ಕೋಬೋದು, ನೆಕ್ ಡಿಸೈನ್ಸ್ ಮಾಡ್ಕೋಬೋದು. ಇದು ಬರೀ ಸೀರೆಗೆ ಅಂತಿಲ್ಲ. ಈಗ ಲಾಸ್ಟ್ ನಿಮಗೆ ಪ್ರೀವಿಯಸ್ ವೀಡಿಯೋಲಿ ನಾನು ಜುಮ್ಕಿ ತೋರಿಸ್ದೆ, ಆ ಜುಮ್ಕಿನೂ ಅಷ್ಟೇ ನೀವು ಇಯರಿಂಗ್ಸ್ ಆಗಿ ಮಕ್ಕಳಿಗೆ, ದೊಡ್ಡವರು ನಾವು ಮಾಡ್ಕೋಬೋದು ನೀವು ಅದನ್ನು. ಈ ಥರ ಟ್ರಬಲ್ ಕ್ರೋಶ ಹಾಕ್ಕೊಳ್ಳೋಣ ನೋಡಿ. ಈ ಥರ 10 ಟ್ರಬಲ್ ಕ್ರೋಶ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಲಾಸ್ಟ್ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒಂದು ಚೈನ್ ಹಾಕಿ ಮತ್ತು ವರ್ಕನ್ನು ತಿರುಗಿಸ್ಕೊಂಡು ಬೀಡನ್ನ ಹಾಕ್ಕೊಳ್ತಾ ಹೋಗಬೇಕು. ಬೀಡ್ ಹಾಕ್ಕೊಳ್ಳೋಣ. ಈ ಥರ ಬೀಡ್ ಹಾಕ್ಕೊಂಡು ನೋಡಿ, ಪ್ರತಿಯೊಂದು ಚೈನಿಗೂ ಈ ಥರ ಬೀಡ್ ಹಾಕ್ಕೊಳ್ತಾ ಹೋಗಬೇಕು.
ಇದೆಲ್ಲ ಕಲಿಯೋಕ್ಕೆ ನಾವು ಎಷ್ಟೋ ದುಡ್ಡು ಕೊಟ್ಟು ಕಲಿತೀವಿ. ಬಟ್ ನಾನು ನಿಮಗೆ ನನ್ನ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಒಟ್ಟು ನಮಗೆ ಡಿಸೈನ್ ಬಂದರೆ ಆಯಿತು. ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ರೀತಿಲಿ ಹಾಕ್ಕೋತೀವಿ. ಸೊ ನಿಮಗೆ ಇದ್ರ ಮೇಲೆ ಇನ್ನೂ ಏನಾನು ಕ್ರಿಯೇಟಿವಿಟಿ ಬಂತು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಪ್ರತಿಯೊಂದು ಚೈನ್ಗೂ ಈ ಥರ ಒಂದೊಂದೇ ಬೀಡು ಬಿಡ್ತಾ ಹೋಗಿ 10 ಟ್ರಬಲ್ ಕ್ರೋಶೆ ಮಾಡಿರ್ತೀವಿ. ಸೊ 9 ಬಂದರೆ ಸಾಕು ನಿಮಗೆ. ಒಂಬತ್ತು ಬೀಡ್ಸ್, 2 4 6 7 ಆಗಿದೆ. ಎಂಟನೇ ಬೀಡಿದು. ಇದು 9ನೇ ಬೀಡು. ಲಾಸ್ಟ್ ಚೈನಿಗೆ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಹಿಂದ್ಗಡೆ ಗಮ್ಮಲ್ಲಿ ಅಂಟಿಸ್ಕೊಳ್ಳಿ. ಇದೆರಡನ್ನು ನೋಡಿ, ಈ ಥರ ಗಮ್ಮಲ್ಲಿ ಅಂಟಿಸ್ಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಇಲ್ಲೊಂದಷ್ಟು ಮಾಡಿಟ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಇರುತ್ತೆ. ಸೊ ನೀವು ಲೈನಾಗಿ ಸೀರೆಗೆ ಇಟ್ಕೊಂಡು ಹೋದರೂ ಚೆನ್ನಾಗಿರುತ್ತೆ. ಅಂದರೆ ಕ್ರೋಶಲ್ಲಿ ಫಸ್ಟು ಒಂದು ಬೇಸ್ ಲೈನ್ ಮಾಡ್ಕೊಂಬಿಡಿ. ಸ್ಲ್ಯಾಂಟ್ ಡಿಸೈನು ಯಾವುದನ್ನು ಬೇಸ್ ಲೈನ್ ಮಾಡ್ಕೊಂಬಿಟ್ಟು ಅದಕ್ಕೆ ನೀವು ಇದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಹೋದರೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ರಿ, ಭಾಳ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಈ ಥರ ಕಾಣುತ್ತೆ. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿಸೈನು ತುಂಬ ಸಿಂಪಲ್ ಆಗಿದೆ. ನಾನು ಹೇಳ್ದಂಗೆ ಒಬ್ಬೊಬ್ರ ಮೆಥಡ್ ಒಂದೊಂದು ಥರ ಇರುತ್ತೆ. ತಪ್ಪಿದ್ರೂ ನಂಗೆ ಗೊತ್ತಿಲ್ಲ, ಬಟ್ ನೋಡಿದ್ದೆ ನಾನಿದು ಇನ್ಸ್ಟಾಲಿ. ಸೊ ನನಗೆ ಇಷ್ಟ ಆಯಿತು. ನನ್ನ ಒಂದು ಮೆಥಡಲ್ಲಿ ನಾನು ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ನೀವು ಇದನ್ನು ಬ್ಲೌಸ್ಗೂ ಹಾಕ್ಕೋಬೋದು. ಈ ಥರ ಫ್ಲವರ್ ಮಾಡಿಬಿಟ್ಟು ಬ್ಲೌಸ್ಗೆ ಅಂಟಿಸ್ಕೋಬೋದು, ಸ್ಲೀವ್ಸ್ಗೆ ಅಂಟಿಸ್ಕೋಬೋದು, ಸ್ಟಿಚ್ ಮಾಡ್ಬೋದು. ಆ ಥರ ಎಲ್ಲ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದೋ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋ ತನಕ ಎಲ್ಲರಿಗೂ ಬಾಯ್.